ಅನಸೂಯ ಬಗ್ಗೆ ಯುವಕರು ಗೂಗಲ್ ಮಾಡುವುದು ಇದೇ ವಿಷಯವಂತೆ. ನಟಿ ಅನಸೂಯ ಭಾರದ್ವಾಜ್ ಅವರು ಮತ್ತೆ ತಾಯಿಯಾದ ಕ್ರೇಜಿ ಆಂಕರ್ ಅನಸೂಯ ಎತ್ತಿಕೊಂಡಿರುವ ಮಗು ಯಾರದ್ದು? ತೆಲುಗು ಕ್ರೇಜಿ ಆಂಕರ್ ಅನಸೂಯ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವಾಗ್ಲೂ ಕೂಡ ಒಂಥರ ಹಾಟ್ ಟಾಪಿಕ್ ಅಂತಾನೆ ಹೇಳ್ಬೋದು. ಸದಾ ಬಿಸಿ ಬಿಸಿ ವಿಷಯವೊಂದು ಕೊಡ್ತಾನೆ ಇರ್ತಾರೆ. ಈಗ ಯುವಕರು ಗೂಗಲ್ನಲ್ಲಿ ಪುಷ್ಪಾ ನಟಿಯ ಬಗ್ಗೆ ಏನನ್ನ ಹುಡುಕ್ತಾ ಇದ್ದಾರೆ ಅಂತ ನಿಮ್ಗೆ ತಿಳಿದಿದ್ಯಾ? ಇಲ್ಲ ಅನ್ಸುತ್ತೆ. ಹೌದು, ತನಗೆ ಗಂಡ ಮತ್ತು 2 ಮಕ್ಕಳಿದ್ರು. ಅನಸೂಯ ಕಾಲೇಜು ಹುಡುಗಿಯಂತೆ ಕಾಣಿಸಿಕೊಳ್ತಾರೆ. ತುಂಬಾ ಮುದ್ದಾದ ನಗುವಿನ ಈ ನಟಿ ಈಗ ತೆಲುಗಿನಲ್ಲಿ ಹೊಸ ಅವಕಾಶಗಳನ್ನ ಹುಡುಕ್ತಾ ಆಕ್ಟಿವ್ ಆಗಿದ್ದಾರೆ. ಆದ್ರೆ ಅವಳ ಫೋಟೋ ಶೂಟ್ಗಳು ಯಾವಾಗ್ಲೂ ಕೂಡ ವೈರಲ್ ಆಗ್ತಾನೆ ಇರುತ್ತೆ. ಚಿತ್ರರಂಗದಲ್ಲಿ ಬೇಗ ಮನ್ನಣೆ ಸಿಗೋದು ಕಷ್ಟ. ಎಷ್ಟೇ ಸುಂದರವಾಗಿದ್ರೂ ಹೀರೋಯಿನ್, ಕ್ಯಾರೆಕ್ಟರ್ ಆರ್ಟಿಸ್ಟ್, ಐಟಮ್ ಸಾಂಗ್ ಮಾಡುವ ಅವಕಾಶಗಳು ಬರೋದು ಅಪರೂಪ ಅಂತಾನೆ ಹೇಳ್ಬೋದು. ಜಬರ್ದಸ್ತ್ ಲೇಡಿ ಅನಸೂಯ ಪ್ರಕರಣದಲ್ಲಿ ಎಲ್ಲವೂ ಹಿಮ್ಮುಖವಾಗಿ ನಡೀತಾ ಇದೆ. ಅನಸೂಯ ಕ್ರೇಜ್ ಟಿವಿಯಲ್ಲಿ ಕಾಮಿಡಿ ಶೋ ಜಬರ್ದಸ್ತ್ ಕಾರ್ಯಕ್ರಮದ ಆಂಕರ್ ಆಗಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭ ಮಾಡಿದ್ರು. ಈಗ ಅವರು ಪ್ಯಾನ್ ಇಂಡಿಯಾ ಚಲನಚಿತ್ರಗಳಲ್ಲಿ ವಿಶೇಷ ಪಾತ್ರಗಳನ್ನ ವಿನ್ಯಾಸಗೊಳಿಸುವ ಮಟ್ಟಕ್ಕೆ ತಲುಪಿದ್ದಾರೆ. ಇದುವರೆಗೂ ಐಟಮ್ ಸಾಂಗ್ಗಳಲ್ಲಿ ನಟಿಯಾಗಿ, ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ, ನಾಯಕಿಯಾಗಿ ಅನಸೂಯ ನಟಿಸಿದ್ದಾರೆ. ಈಗ ಸ್ಟೇಜ್ ಶೋಗಳಲ್ಲಿ ಪ್ರದರ್ಶನ ನೀಡುತ್ತಿದ್ದಾರೆ. ಅದ್ಭುತ ಸುಂದರಿಯಾಗಿ ಎಲ್ರಿಗೂ ಹತ್ತಿರ ಆಗುವ ಅನಸೂಯ ಕಿರುತೆರೆಗೆ ಗ್ಲಾಮರ್ ತರುವ ಕೆಲವು ಆಂಕರ್ಗಳಲ್ಲಿ ಒಬ್ಬರಾಗಿ ಖ್ಯಾತಿಯನ್ನ ಗಳಿಸಿದ್ದಾರೆ. ಅವರು ತನ್ನ ಸೌಂದರ್ಯದಿಂದ ಮೋಡಿ ಮಾಡ್ತಾ, ಮಾತುಗಳಿಂದ ಮೋಡಿ ಮಾಡುವ ಮೂಲಕ ತನ್ನ ಜನಪ್ರಿಯತೆಯನ್ನು ಹಂಚಿಕೊಂಡ್ರು. ಇದರೊಂದಿಗೆ ಅನಸೂಯ ಕ್ರೇಜ್ ಮತ್ತೊಂದು ಹಂತಕ್ಕೆ ಹೋಗಿದೆ. ಇತ್ತೀಚೆಗೆ ಜಬರ್ದಸ್ತ್ಗೆ ವಿದಾಯ ಹೇಳಿದ ಅನಸೂಯ ಬೆಳ್ಳಿ ತೆರೆಯ ಮೇಲೆ ತಮ್ಮ ಪ್ರತಿಭೆಯನ್ನ ತೋರಿಸುತ್ತಿದ್ದಾರೆ. ಅವರು ಸೆಟ್ಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಸರಣಿ ಆಫರ್ಗಳನ್ನ ಪಡೆದಿದ್ದಾರೆ. ಅವರು ವಿಭಿನ್ನ ಪಾತ್ರಗಳನ್ನ ನಿರ್ವಹಿಸುವ ಮೂಲಕ ತಮ್ಮ ಬೆಳ್ಳಿ ತೆರೆಯ ಪ್ರಯಾಣವನ್ನ ಮುಂದುವರೆಸಿದ್ದಾರೆ. ಇನ್ನು ಈ ಹಿಂದೆ ನನಗೆ ಹೆಣ್ಣು ಮಗು ಅಂದ್ರೆ ಇಷ್ಟ, ಆದ್ರೆ ನನ್ನ ಗಂಡ ಸಹಕರಿಸ್ತಿಲ್ಲ ಅನ್ನೋ ಹೇಳಿಕೆಯನ್ನ ನೀಡಿ ಸದ್ದು ಮಾಡಿದ್ರು. ಈಗ ಗಂಡು ಮಗುವಿಗೆ ಚುಂಬಿಸ್ತಾ ಇರುವ ಈ ಬ್ಲಾಕ್ ಅಂಡ್ ವೈಟ್ ಫೋಟೋವನ್ನ ಅನಸೂಯ ಹಂಚಿಕೊಂಡಿದ್ದಾರೆ. ಆದರೆ ತನ್ನ 2ನೇ ಮಗ ಆಯನ್ ಭಾರದ್ವಾಜ್ ಹುಟ್ಟಿದ ಸಂದರ್ಭದಲ್ಲಿ ಆ ಫೋಟೋದಲ್ಲಿರುವ ಮಗು ತನ್ನ ಸಿಹಿ ನೆನಪುಗಳನ್ನ ಮೆಲುಕು ಹಾಕ್ತಾ ತನ್ನ ಬಾಲ್ಯದ ಫೋಟೋವನ್ನ ಹಂಚಿಕೊಂಡಿದೆ. ಆದರೆ ಇದನ್ನ ದಿಢೀರಾಗಿ ನೋಡಿದ ನೆಟ್ಟಿಗರು ಶಾಕ್ ಆಗಿದ್ದಾರೆ. ಅನಸೂಯ ಶೇರ್ ಮಾಡಿರುವ ಪಿಕ್ನಲ್ಲಿ ನಟಿ ಈಗಿರುವಷ್ಟು ಗ್ಲಾಮರಸ್ ಆಗಿಲ್ಲ ಮತ್ತು ಬ್ಲಾಕ್ ಅಂಡ್ ವೈಟ್ ಫೋಟೋ ಶೇರ್ ಮಾಡಿದ ಕಾರಣ ವಯಸ್ಸು ಗೊತ್ತಿಲ್ವಂತೆ. ಆದ್ರೆ ಮಗನ ಹುಟ್ಟುಹಬ್ಬದ ದಿನವಾದ ಕಾರಣ ನೆಟಿಜನ್ಗಳು ಟ್ರೋಲ್ ಮಾಡ್ತಿಲ್ಲ ಮತ್ತು ಶುಭಾಶಯಗಳನ್ನ ಹೇಳ್ತಾ ಇದ್ದಾರೆ. ಅನಸೂಯ ತನ್ನ 2ನೇ ಮಗ ಹುಟ್ಟಿನಿಂದ ಸ್ಥಿರವಾಗಿ ಬೆಳೀತಾ ಇರುವ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ. ನಟಿಯ ಹೋಲಿಕೆಗಳು ಮಗನಲ್ಲೂ ಕೂಡ ಹಂಚಿನಂತಿವೆ ಮತ್ತು ಎಲ್ಲರೂ ಒಂದೇ ರೀತಿ ಕಾಣಿಸ್ತಾ ಇದ್ದಾರೆ ಅಂತ ಮೆಚ್ಚುಗೆಯನ್ನ ನೀಡುತ್ತಿದ್ದಾರೆ ನೆಟ್ಟಿಗರು. ಇನ್ನು ಮೂಗು ಕೂಡ ನಿಮ್ಮಂತೆಯೇ ಇದೆ ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ಹ್ಯಾಪಿ ಕಪಲ್ ಅಂತ ಕಾಮೆಂಟ್ ಗಳನ್ನ ಹಂಚಿಕೊಳ್ತಿದ್ದಾರೆ. ಅನಸೂಯ ತಮ್ಮ 2ನೇ ಮಗನ ಬರ್ತ್ಡೇ ಚಿತ್ರವನ್ನ ಪೋಸ್ಟ್ ಮಾಡಿದ್ದಾರೆ. ಅವರ ಮಕ್ಕಳಿಬ್ಬರ ಮುಖದಲ್ಲಿಯೂ ಪತಿಯ ಮುಖದ ಸಾಮ್ಯತೆ ಸಾಕಷ್ಟಿದೆ. ಇನ್ನು ಸುಕುಮಾರ್ ನಿರ್ದೇಶನದ ರಂಗಸ್ಥಳಂ ಚಿತ್ರದಲ್ಲಿ ರಂಗಮತ ಪಾತ್ರದಲ್ಲಿ ನಟಿಸಿ ಸೂಪರ್ ರೆಸ್ಪಾನ್ಸ್ ಪಡೆದ ಈ ಸುಂದರಿ ಪುಷ್ಪಾ ಚಿತ್ರದಲ್ಲಿ ದಾಕ್ಷಾಯಿಣಿ ಪಾತ್ರದಲ್ಲಿ ನಟಿಸಿ ಪ್ರಭಾವಿತರಾದರು. ಅವರ ಅನೇಕ ಮಹಿಳಾ ಪ್ರಧಾನ ಚಿತ್ರಗಳಲ್ಲಿ ನಟಿಸುವ ಮೂಲಕ ತಮ್ಮ ಪ್ರತಿಭೆಯನ್ನ ತೋರಿಸುತ್ತಿದ್ದಾರೆ. ಅವಕಾಶ ಸಿಕ್ಕಾಗಲೆಲ್ಲ ನೆಟ್ಟಿಗರನ್ನ ಸಂಪರ್ಕಿಸೋದು ಮತ್ತು ಜನರು ತಮ್ಮ ಬಗ್ಗೆ ಮಾತಾಡುವಂತೆ ಮಾಡುವ ಹಾಟ್ ಫೋಟೋಸ್ಗಳನ್ನು ಕೂಡ ನಿರಂತರವಾಗಿ ಹಂಚಿಕೊಳ್ಳುವುದು ಅನಸೂಯ ಅವರ ಅಭ್ಯಾಸವಾಗಿದೆ. ಅವರು ಯಾವಾಗ ಪೋಸ್ಟ್ ಹಾಕ್ತಾರೆ ಅಂತ ನೋಡಲು ಪ್ರತಿದಿನ ಲಕ್ಷಾಂತರ ವ್ಯಕ್ತಿಗಳು ಅವರ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನ ಪರಿಶೀಲಿಸುತ್ತಾರೆ. ನೆಟಿಜನ್ಗಳು ಅನಸೂಯ ಅವರ ವೃತ್ತಿ ಜೀವನದ ಜೊತೆಗೆ ಅವರ ಕುಟುಂಬ ವ್ಯವಹಾರಗಳ ಬಗ್ಗೆಯೂ ಆಸಕ್ತಿಯನ್ನು ಹೊಂದಿದ್ದಾರೆ. ಈ ಸಂದರ್ಭದಲ್ಲಿ ಗೂಗಲ್ನಲ್ಲಿ ಅನಸೂಯ ಬಗ್ಗೆ ಜನರು ಏನನ್ನ ಹುಡುಕ್ತಾ ಇದ್ದಾರೆ? ಒಂದು ಸಖತ್ ವಿಚಾರ ಅನಸೂಯ ಅವರೇ ರಿವೀಲ್ ಮಾಡಿದ್ದಾರೆ. ಅನಸೂಯ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಯುವಕರು ಹೆಚ್ಚು ಆಸಕ್ತಿಯನ್ನ ತೋರಿಸ್ತಾರಂತೆ. ಇತ್ತೀಚಿನ ಕಾರ್ಯಕ್ರಮದಲ್ಲಿ ನಿರೂಪಕ ಪ್ರದೀಪ್ ಅವರು ಅನಸೂಯ ಅವರೊಂದಿಗೆ ಗೂಗಲ್ನಲ್ಲಿ ಅವರ ಹೆಚ್ಚು ಹುಡುಕಲ್ಪಟ್ಟ ವಿಷಯಗಳು ಮತ್ತು ಕೌಟುಂಬಿಕ ವಿಷಯಗಳ ಬಗ್ಗೆ ತಮಾಷೆಯನ್ನ ಸಂದರ್ಶನದಲ್ಲಿ ನಡೆಸ್ತಾರೆ. ಈ ವಿಡಿಯೋದಲ್ಲಿ ಬಹಳಷ್ಟು ಹುಚ್ಚು ವಿಷಯಗಳು ಹೊರಬರುತ್ತೆ. ಪ್ರದೀಪ್ ಅನಸೂಯಾಳನ್ನ ಕೀಟಲೆ ಮಾಡ್ತಾ ಅವರ ನಿಜವಾದ ಹೆಸರು ಪುಲ್ಲಮ್ಮ ಅಂತ ಯಾರಿಗಾದ್ರೂ ಹೇಳಿದ್ದೀರಾ ಅಂತ ಕೇಳ್ತಾರೆ. ಅನಸೂಯ ಅವರ ವಿಳಾಸ ಏನು ಎಂದು ಕೇಳಿದಾಗ ನಟಿ ಗೂಗಲ್ ನಕ್ಷೆಗಳನ್ನ ತೆರೆದು ಅನಸೂಯ ಅವರ ಮನೆ ಅಂತ ಟೈಪ್ ಮಾಡಿ ಅದೇ ಹೇಳುತ್ತೆ ಎಂದಿದ್ದಾರೆ. ಪ್ರದೀಪ್, ನಿಮ್ಮ ಬಗ್ಗೆ ಗೂಗಲ್ನಲ್ಲಿ ಅತಿ ಹೆಚ್ಚು ಹುಡುಕಲ್ಪಟ್ಟ ಪ್ರಶ್ನೆ ಯಾವುದು ಅಂತ ಕೇಳುವ ಪ್ರಶ್ನೆಯೊಂದಿಗೆ ಮಾತು ಆರಂಭ ಆಗುತ್ತೆ. ಅದು 40ನೇ ವಯಸ್ಸಿಗೂ ಅನಸೂಯ ಅವರು ಹೇಗೆ ಇಷ್ಟೊಂದು ಚಂದ ಇದ್ದಾರೆ ಅಂತ ಹುಡುಕಲಾಗಿದೆಯಂತೆ. ಅನಸೂಯ ಭಾರದ್ವಾಜ್ ಸಾಮಾಜಿಕ ಮಾಧ್ಯಮದಲ್ಲಿ ಸೃಷ್ಟಿಸಿರುವ ಕೋಲಾಹಲ ಬೇಸಿಗೆಯ ಬಿಸಿಲಿಗಿಂತ ಹಾಟ್ ಆಗಿದೆ. ಈ ಸುಂದರಿ ಹುಡುಗರ ಗಮನ ಸೆಳೆಯುವುದಕ್ಕೆ ಹೇಗಾದ್ರೂ ಮಾಡಿ ಸದ್ದು ಮಾಡ್ತಾನೆ
ಮಾಡ್ತಾನೆ ಇರ್ತಾರೆ. ಅನಸೂಯ ಅವರ ಉದ್ಯಮ ಪ್ರವೇಶವು ಒಳ್ಳೆಯ ಸಮಯದಲ್ಲಿ ಇದ್ದಂತೆ ತೋರ್ತಾ ಇದೆ. ಹಾಗಾಗಿನೇ ಅವರ ವೃತ್ತಿ ಜೀವನದ ಆರಂಭದಿಂದ ಒಂದು ಹೆಜ್ಜೆಯಿಂದ ಇನ್ನೊಂದು ಹೆಜ್ಜೆಗೆ ನಾಯಕಿ ಶ್ರೇಣಿಗೆ ಒಂದು ಬಾರಿಗೆ ಜನಪ್ರಿಯತೆ ಹೆಚ್ಚಿದೆ. ಅವರು ಟಿವಿ ಕಾರ್ಯಕ್ರಮಗಳನ್ನ ಮತ್ತು ಚಲನಚಿತ್ರಗಳೆರಡರಿಂದಲೂ ಬಹಳಷ್ಟು ಸಂಪಾದನೆ ಮಾಡ್ತಿದ್ದಾರೆ. ಅನಸೂಯ ಉದ್ದೇಶಪೂರ್ವಕವಾಗಿ ಹುಡುಗರನ್ನ ಆಕರ್ಷಿಸುವುದಕ್ಕೆ ಫೋಟೋಗಳನ್ನ ಹಂಚಿಕೊಳ್ತಾರೆ. ಅವರು ತನ್ನ ಸೌಂದರ್ಯವನ್ನ ತೋರಿಸೋ ಫೋಟೋಗಳನ್ನ ಹಂಚಿಕೊಳ್ತಾರೆ. ಅವರ ಅಭಿಮಾನಿಗಳ ಸಂಖ್ಯೆ, ಫಾಲೋವರ್ಸ್ ಮಾತ್ರ ದಿನದಿಂದ ದಿನಕ್ಕೆ ಸಂಖ್ಯೆ ದೊಡ್ಡದಾಗ್ತಾನೆ ಇರುತ್ತೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.